ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಇವತ್ತು ನಿಮ್ಮೂರಿಗೆ ಬರಲಿಕ್ಕೆ ದೇವರು ಸಹಾಯ ಮಾಡಿದರು. ನೋಡಿ, ನಾವು ಯೇಸುವಿನ ವಿಷಯವಾಗಿ ಹೇಳಲಿಕ್ಕೋಸ್ಕರ ಬಂದಿದ್ದೇವೆ. ಸುಮಾರು 2023-25 ವರ್ಷಗಳ ಹಿಂದೆ, 26 ವರ್ಷಗಳ ಹಿಂದೆ ಮನುಷ್ಯರ ಎಲ್ಲರ ಪಾಪಗಳಿಗೋಸ್ಕರ ಯೇಸುವಿನ ಶಿಲುಬೆ ಮೇಲೆ ಸಾಯಲ್ಪಟ್ಟ. ಮನುಷ್ಯ ಪಾಪಗಳಲ್ಲೇ ಸತ್ತರೆ ನಿತ್ಯ ನರಕ ಹೋಗಬೇಕಾಗುತ್ತೆ ಅಂತ ಸೃಷ್ಟಿಕರ್ತನ ದೇವರೇ ಮನುಷ್ಯನಾಗಿ ಭೂಮಿಗೆ ಬಂದು ಸಾಯಲ್ಪಟ್ಟ. ನೋಡಿ, ಇವತ್ತು ದೇವರ ಪ್ರೀತಿನ ನಿಮಗೆ ಹೇಳ್ತಾ ಇದ್ದೇವೆ. ಮನುಷ್ಯನಿಗೆ ಪಾಪಗಳಿಂದ ಯಾವುದೇ ನೆಮ್ಮದಿ ಸಿಗೋದಿಲ್ಲ. ಪಾಪಗಳಿಂದ ಮನುಷ್ಯನಿಗೆ ಮರಣ, ನೆಮ್ಮದಿ ಇಲ್ಲದೆ ಮನುಷ್ಯ ನರಳುತ್ತಿರ್ತಾನೆ. ಅದಕ್ಕೆ ದೇವ್ರ ವಚನ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸ್ಕೊಟ್ಟನು. ಆತ ನಂಬುವಂತ ಒಬ್ಬನು ಕೂಡ ನಾಶ ಆಗದೆ ಎಲ್ಲರೂ ಕೂಡ ನಿತ್ಯ ಜೀವ ಪಡಿಬೇಕಂತ. ನೋಡಿ, ಮನುಷ್ಯನಿಗೆ ಸಾವು ನಂತರ ಕೂಡ ಜೀವನ ಇದೆ, ಅದೇ ಸ್ವರ್ಗ. ಆ ಸ್ವರ್ಗನ ಪಡ್ಕೊಳ್ಬೇಕಂತೆ ಸೃಷ್ಟಿಕರ್ತನ ದೇವರು ಯೇಸು ಸ್ವಾಮಿ ಈ ಭೂಮಿಗೆ ಮನುಷ್ಯನಾಗಿ ಬಂದು ನಮ್ಮೆಲ್ಲರಿಗೋಸ್ಕರ ಸಾಯಲ್ಪಟ್ಟ. ಈ ದೇವರ ಪ್ರೀತಿನ ದಯವಿಟ್ಟು ತಿಳ್ಕೊಳ್ಳಿ. ಮನುಷ್ಯನಿಗೆ ಬದುಕಿರ್ಬೇಕಾದ್ರೆ ಅವಕಾಶ ಇದೆ, ಸತ್ತ ನಂತರ ಅವಕಾಶ ಇಲ್ಲ ರೀ. ಬದುಕಿರ್ಬೇಕಾದ್ರೆ ಪಾಪಗಳನ್ನ ಬಿಟ್ಟು ಸೃಷ್ಟಿಕರ್ತನ ಕಡೆಗೆ ತಿರುಗೋದಾದ್ರೆ ದೇವರು ಪಾಪಗಳನ್ನ ಕ್ಷಮಿಸಿ ಆ ವ್ಯಕ್ತಿನ ಪರಲೋಕ ರಾಜ್ಯ ಅಂದ್ರೆ ಸ್ವರ್ಗಕ್ಕೆ ಸೇರಿಸ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಒಂದು ವೇಳೆ ಮನುಷ್ಯ ಪಾಪಗಳಲ್ಲಿ ಸತ್ಯ ನಿತ್ಯ ನರಕ ಇದೆ ರೀ. ಸಾವನ ನಂತರ ಮನುಷ್ಯ ಬೆಂಕಿ ಉರಿಯುವಂತ ನರಕಕ್ಕೆ ಹೋಗ್ಬೇಕಾಗುತ್ತೆ. ಎಲ್ಲಾ ಪ್ರಾಮಾಣಿಕ ಗ್ರಂಥಗಳು ಹೇಳ್ತಾ ಇದಾವೆ ಸ್ವರ್ಗ ಇದೆ, ನರಕ ಇದೆ ಅಂತ. ಮತ್ತೆ ಪ್ರಾಮಾಣಿಕ ಗ್ರಂಥಗಳು ಕೂಡ ಹೇಳ್ತಾ ಇದಾವೆ ಒಬ್ಬನೇ ಯಾರೋ ಸತ್ಯದೇವರು ಇದ್ದಾನೆ ಅಂತ. ಆ ಸತ್ಯದೇವರು ಮನುಷ್ಯಗೋಸ್ಕರ ಬಂದು ಬಲಿ ಆಗ್ತಾನಂತ ನಾವು ಕೇಳಿದ್ದೇವೆ. ಆ ಸೃಷ್ಟಿಕರ್ತನ ಯೇಸು ಸ್ವಾಮಿನೇ ನಿಮಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಆತನ ಪ್ರೀತಿನ ತಿಳ್ಕೊಳ್ಳಿ. ಬದುಕಿರ್ಬೇಕಾದ್ರೆ ನಿಮ್ಮ ಹೃದಯನ ಆತನ ಕೊಡಿ.